ಓಂ ಗಣೇಶ. ತುಲಾ ರಾಶಿಯವರಿಗೆ ಗುರು, ರಾಹು, ಕೇತು, ಶನಿ ಗೋಚರ ಫಲ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ನಿಮಗೆ ಗುರು ಬಂದು 9 ಮನೆ ಇರೋದ್ರಿಂದ ನಿಮಗೆ ಅದೃಷ್ಟ ಲಕ್ ಚೆನ್ನಾಗಿದೆ. ಈ ವರ್ಷ ನೀವು ಜಾಸ್ತಿ ದೇವಸ್ಥಾನಗಳು, ಟ್ರಿಪ್ಪು, ಟೂರ್ಸ್, ಟ್ರಾವೆಲ್ಸ್ ಚೆನ್ನಾಗಿ ತಿರುಗಾಡ್ತೀರಾ. ಲೈಫ್ ತುಂಬಾ ಚೆನ್ನಾಗಿದೆ. ಗುರು 9 ಮನೆ ಬರುವಾಗ ನಿಮ್ಮ ತಂದೆ ಹೆಲ್ತ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮತ್ತೆ ಗುರು ದೃಷ್ಟಿ 3ನೇ ಮನೆ, 5ನೇ ಮನೆ ನೋಡೋದ್ರಿಂದ ಈ ವರ್ಷ ನಿಮಗೆ ತುಂಬಾ ಧೈರ್ಯ ಇರುತ್ತೆ. ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಬರೆಯೋರಿಗೆ, ಮತ್ತೆ ಸಿನಿಮಾಗೆ ಹೋಗ್ಬೇಕು, ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕನ್ನೋರಿಗೆ ಇದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಖಂಡಿತ ನೀವು ಸಿಂಗಲ್ ಆಗಿದ್ದೆ ಈ ವರ್ಷ ನಿಮ್ಮ ಲೈಫ್ ಅಲ್ಲಿ ಒಂದು ಪಾರ್ಟ್ನರ್ ಬರ್ತಾರೆ. ಲವ್ ಮ್ಯಾರೇಜ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಸಿನಿಮಾಗೆ ಹೋಗ್ಬೇಕು, ಸ್ಪೋರ್ಟ್ಸ್ ಹೋಗ್ಬೇಕು. ಮೈನ್ ಬಂದು ಈ ಟ್ರೇಡಿಂಗು, ಶೇರ್ ಮಾರ್ಕೆಟ್ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು ತುಲಾರಾಶಿ ಅವರಿಗೆ ತುಂಬಾ ಅದ್ಭುತವಾಗಿದೆ. ಶನಿ ವಿಚಾರ ನೋಡ್ಕೊಂಡೆ, ಶನಿ ಬಂದು 6ನೇ ಮನೆ ಇರೋದ್ರಿಂದ ಇನ್ನು ಕೆಲಸಗೋಸ್ಕರ ಟ್ರೈ ಮಾಡ್ತಿರೋರು, ನನ್ಗೆ ಇನ್ನು ಒಳ್ಳೆ ಕೆಲಸ ಸಿಗಿಲ್ಲ ಅಂತವ್ರಿಗೆ ಖಂಡಿತ ಈ ವರ್ಷ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ. ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ತದೆ. ಬಟ್ ಸ್ವಲ್ಪ ಆರೋಗ್ಯ ಡಿಸ್ಟರ್ಬ್ ಮಾಡುತ್ತೆ. ಆರೋಗ್ಯ ಬಂದು 50-50 ಆರೋಗ್ಯ ಒಂದ್ ಸೈಡು ಚೆನ್ನಾಗಿರುತ್ತೆ, ಇನ್ನೊಂದ್ ಸೈಡು ಖಂಡಿತ ಡಿಸ್ಟರ್ಬ್ ಮಾಡುತ್ತೆ. ಶನಿ ದೃಷ್ಟಿ 3ನೇ ಮನೆ ಇರೋದ್ರಿಂದ ಕಾಂಪಿಟಿಷನ್ ಎಕ್ಸಾಮ್ಗೆ ಟ್ರೈ ಮಾಡದೆ ಸಕ್ಸಸ್ ವಿನ್ ಆಗ್ತೀರಾ. ಖಂಡಿತ ನೀವು ಈ ಟೈಮಲ್ಲಿ ನೀವು ಎಷ್ಟೇ ದುಡ್ಡನ್ನು ನಿಮ್ ಕೈಯಲ್ಲಿ ಹಣಕಾಸು ನಿಲ್ಲೋದಿಲ್ಲ. ಯಾಕಂದ್ರೆ ಶನಿ ಬಂದು 8ನೇ ಮನೆ, 12ನೇ ಮನೆ ನೋಡುವಾಗ ಖಂಡಿತ ಈ ಟೈಮಲ್ಲಿ ನಿಮಗೆ ಹೆಲ್ತ್ ಇಶ್ಯೂ ಆಗುತ್ತೆ. ಮತ್ತೆ ನೀವು ಗಾಡಿ ಓಡಿಸೋವಾಗ, ಡ್ರೈವಿಂಗ್ ಮಾಡೋವಾಗ ಖಂಡಿತ ನೀವು ನೋಡ್ಕೊಂಡು ಹೋಗಿ. ಇಲ್ಲಾಂದ್ರೆ ಸ್ಕಿಡ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ನಿಮ್ಗೆ ಹೆಲ್ತ್ ಏನಾದ್ರೂ ಕಾಯಿಲೆ ಇದ್ದೆ ಅದು ಜಾಸ್ತಿ ಎಫೆಕ್ಟ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಈ ಟೈಮ್ ನೀವು ಜಾಸ್ತಿ ಕೇರ್ಫುಲ್ ಆಗಿರಿ. ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಸ್ಮೋಕಿಂಗ್, ಡ್ರಿಂಕಿಂಗ್ ಮಾಡಕ್ ಹೋಗ್ಬೇಡಿ. ಈ ವರ್ಷ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಶನಿಯಿಂದ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಇದೆ. ನೀವೆಷ್ಟೇ ದುಡ್ಡನ್ನು ಹಣಕಾಸು ನಿಲ್ಲೋದಿಲ್ಲ. ಸಾಲ ಮಾಡಕ್ ಹೋಗ್ಬೇಡಿ. ಕೇರ್ಫುಲ್ ಆಗಿರಿ. ಸ್ವಲ್ಪ ಶನಿಯಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ, ಕೇರ್ಫುಲ್ ಆಗಿರಿ. ರಾಹು ಕೇತು ವಿಚಾರ ನೋಡ್ಕೊಂಡೆ, ಈ ಟ್ರೇಡಿಂಗ್ ಮಾಡೋರಿಗೆ, ಸಿನಿಮಾ ಮಾಡೋರಿಗೆ ಒಳ್ಳೆ ಲಾಭ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ಇದೆ, ಖಂಡಿತ ಬರುತ್ತೆ. ಎಲ್ಲ ಓವರ್ ಚೆನ್ನಾಗಿದೆ. ಆದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಮತ್ತೆ ಹಣಕಾಸು ನೀವೆಷ್ಟೇ ದುಡ್ಡು ನಿಮ್ ಕೈ ನಿಲ್ಲೋದಿಲ್ಲ. ಈ ನಾನು ಎಷ್ಟೊತ್ತು ಹೇಳಿದ್ದು ಬರೀ ಗೋಚರ ಫಲ ಮಾತ್ರ. ಈ ಗೋಚರ ಫಲ ಜಸ್ಟ್ 30% ಮಾತ್ರ ವರ್ಕ್ ಆಗುತ್ತೆ. ಬ್ಯಾಲೆನ್ಸ್ 70% ದಶಾಭುಕ್ತಿ ನೋಡ್ಬೇಕು. ದಶಾಭುಕ್ತಿನೇ ಮೈನ್ ನಿಮ್ಮ ಲೈಫ್ ರೂಲ್ ಮಾಡೋದು. 70% ದಶಾಭುಕ್ತಿನೇ ಫಲ ಕೊಡೋದು. ಇದ್ರ ಬಗ್ಗೆ, ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಡಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಮಿಸ್ ಮಾಡ್ತೀರಾ, ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.